ಇಲ್ಲಿರುವಂತಹ ಅಧಿಕಾರಿಗಳ ಜೊತೆ ಒಂದು ನಂಟನ್ನ ಇಟ್ಟು ವ್ಯವಸ್ಥೆಯನ್ನ ಈ ಒಂದು ಜಮಖಂಡಿ ತಾಲೂಕಾ ಆಸ್ಪತ್ರೆಯಲ್ಲಿ ನಿರಂತರವಾಗಿ ನಡೀತಾ ಇದೆ. ಸೊ ಇದಕ್ಕೆ ನಾನು ಮುಖ್ಯವಾಗಿರುವಂತಹ ದಳವಾಯಿ ಅಂತ ಏನು ಮೆನ್ಷನ್ ಮಾಡಿದ್ದಾರೆ ಯಾವಾಗ ಪೇಷಂಟ್ ಅವರನ್ನ ನೇರವಾಗಿ ಮಾತಾಡ್ಸೋ ಖುದ್ದು ಪೇಷಂಟ್ಗಳೇ ನಮ್ಮ ಜೊತೆ ಕೇರ್ ಮಾಡ್ತಾರೆ ಇಸ್ಕೊಂಡಿಲ್ಲ. ಮತ್ತು 5,000 ರೂಪಾಯಿ ಯಾರ ಕಡೆ ಕೊಡ್ತೀವಿ ನಿಮಗೇನು ಗೊತ್ತಿಲ್ಲ. ನಿಮ್ಮ ಹೆಸರು ಹೇಳ್ಯಾರ ಈಗ ದಳವಾಯಿ ಅವರು ನಮಗೆ 5,000 ರೂಪಾಯಿ ಕೇಳ್ಯಾರ ಅಂತ ಹೇಳಿ ನಿಮ್ಮ ಹೆಸರು ಇಲ್ಲಿ ಆಶಾಬಾಯಿ ಕೇಳಾರ 5,000 ಇಲ್ಲ ಇದು ಸಾಕ್ಷಿ ಕೊಟ್ಟದ್ರಿ ಸುಳ್ಳು ಹೇಳ್ಬೇಡಿ ಸರ್, ದಯವಿಟ್ಟು ಸುಳ್ಳು ಹೇಳ್ಬೇಡ್ರಿ. ನಿಮ್ಮ ಕರ್ಮ ಬಿಡಂಗಿಲ್ಲ, ನಿಮ್ಮ ಕರ್ಮ ನಿಮಗೆ ಬಿಡಂಗಿಲ್ಲ. ನಮ್ಗೆ ಪೇಷಂಟ್ಗಳು ಸುಳ್ಳು ಹೇಳ್ತಾರ ಸರ್ ಒಂದು ಪೇಷಂಟ್ಗಳು ಸುಳ್ಳು ಹೇಳ್ತಾರಲ್ಲ. ನಾನು ಹೇಳ್ತೀನಿ ಅವ್ರಿಗೆ ಕರೆಕ್ಟಾಗಿ ಹೇಳಿ ಸರ್. ನೀವು ಮುಂಜಾನೆ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ಸರ್, ರಿಕ್ವೆಸ್ಟ್ ಟೆಸ್ಟ್ ಮಾಡ್ಕೊಂಡ್ರೆ ನಿಮ್ಗೆ ನಾನು ಒಬ್ಬ ಸಿಸ್ಟಮ್ ಚೇಂಜ್ ಮಾಡಕ್ಕೆ ನಾನು ಬಡ್ದಾಡ್ತೀನಿ. ಒಂದು ನಿಮಿಷ ರಿಸ್ಕ್ ಇರೋ ಪೇಷಂಟ್ಗೆ 5,000 ರೂಪಾಯಿ ಕೊಡ್ತೀನಿ. ಏನ್ ರಿಸ್ಕ್ ಇದೆ ರೀ? ಏನ್ ರಿಸ್ಕ್ ಇದೆ ಸರ್? ಪೇಷಂಟ್ ಹಣ ಮಾತಾಡ್ತೀನಿ ಜೊತೆ ಯಾಕೆ ಪೇಷನ್ಸ್ ತಗೊಂಡು ಮಾತಾಡಿ ನಿಮ್ಮ ಜೊತೆ ನಾನು ಓಕೆ. ನನ್ನ ಪಾಪುಗೆ ಏನೇ ಆದ್ರೆ ನೀವೇ ಜವಾಬ್ದಾರಿ. ಇವಾಗ ಫಸ್ಟ್ ನಾರ್ಮಲ್ ಇದೆ, ಇವಾಗ ಏನೇ ಪ್ರಾಬ್ಲಮ್ ಮಾಡಿದ್ರೆ ಮಾಡಿ ಕೊಟ್ಟಿರಿ. ಡಿಮಾಂಡ್ ಇವ್ರು ಆಶಾ ಕಾರ್ಯಕರ್ತರು ಡಿಮಾಂಡ್ ನೀವೇ ಹೇಳಿರಿ ಅವ್ರಿಗೆ. ನಿಮ್ ಕರ್ಮ ಬಿಡಲ್ಲ ಸರ್, ದಯವಿಟ್ಟು ಹೇಳ್ತೀನಿ. ನಿಮ್ಮ ಬಗ್ಗೆ ನಾನು ಭಾಳ ಅಂದ್ರೆ ಭಾಳ ಪ್ರಾಬ್ಲಮ್ ಮಾಡಿದ್ರು. ಎಷ್ಟು ಇವಾಗ ಎಷ್ಟು ಪೇಷಂಟ್ ಅಲ್ಲ ಅಷ್ಟು ಇದೆ ಸರ್. ಇಂಪ್ರೂವ್ ಮಾಡಿ ಸರ್, ಕಷ್ಟಾಗುತ್ತೆ ನೋಡಿ. ವಾರ್ಡ್ ಹೋಗಿ ಪ್ರತಿಯೊಬ್ಬ ಪೇಷಂಟ್ 5,000 ರೂಪಾಯಿ ತಗೊಳ್ಳಿದ್ದಾರೆ ಅಂತ ಹೇಳ್ತಾರೆ. ನಾವು ಮಾತು ಹೇಳ್ತೀನಿ ಕೇಳಿ. ನೀವು ಈಗಿಂದೀಗಲೇ ಅವ್ರು 5,000 ರೂಪಾಯಿಗಳನ್ನ ವಾಪಸ್ ಕೊಟ್ಟರೆ ತುಂಬಾ ಸೇಫ್ ಆಗಿ ಉಳಿತೀವಿ. ಇಲ್ಲ ಅಂತಂದ್ರೆ ನಾವು ಯಾರನ್ನೂ ಬಿಡಲ್ಲ. ಅದು ಏನಾದ್ರೂ ಪ್ರಾಬ್ಲಮ್ ಆಗಲಿ, ನೀವು ಏನಾದ್ರೂ ಮಾಡಿ ಗೊತ್ತಿಲ್ಲ ಅಲ್ಲ ರೀ. ಸರ್ಕಾರಿ ಆಸ್ಪತ್ರೆಗೆ ಏನಕ್ಕೆ ಬರ್ಬೇಕಂತ? ಸರ್ಕಾರಿ ಆಸ್ಪತ್ರೆಗೆ ಏನಕ್ಕೆ ಪಾಪ ಬಡವರಿಲ್ಲ ಅಂತ ಹೇಳಿ ಸರ್ಕಾರ ಒಂದು ಉಚಿತವಾಗಿ ಹೆರಿಗೆ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ನೀವು ಒಂದು 5,000 ರೂಪಾಯಿ ಪೀಕ್ತಿದ್ದೀರಿ. ಸುಳ್ಳು ಹೇಳ್ಬೇಡಿ, ದಯವಿಟ್ಟು ಸುಳ್ಳು ಹೇಳ್ಬೇಡಿ. ಇದು ಇಲ್ಲಿರುವಂತಹ ಅಧಿಕಾರಿಗಳು ದಳವಾಯಿ ಅಂತ ಇವ್ರು ಹೇಳ್ತಿದ್ರೆ ನಾವು ತಗೊಂಡಿಲ್ಲ ಅಂತ ಹೇಳಿ ಬಟ್ ಯಾರು ನಿಮಗೆ 5,500 ರೂಪಾಯಿ ಯಾರು ಹಾ ನೋಡ್ರಿ. ಇದೇ ಬಿದ್ರಿ ಒಳಗೆ ಒಬ್ರು ಆಶಾ ಕಾರ್ಯಕರ್ತರನ್ನ ಕೇಳಿದ್ರೆ ನಮ್ಗೇನೋ ಸಂಬಂಧ ಇಲ್ಲ ಅಂತ ಹೇಳಿ ಕ್ಯಾಮ್ರಾ ನೋಡಿ ಓಡಿ ಹೋಗ್ತಾರೆ. ಅವ್ರಿಗೆ ಆಲ್ರೆಡಿ 5,500 ರೂಪಾಯಿ ಹೇಳ್ಯಾರ. ನಿಂದ್ರಿ ಒಂದು ನಿಮಿಷ ಹೋಗ್ಬೇಡ್ರಿ. ನಮ್ಮ ಪ್ರಶ್ನೆ ಉತ್ತರ ಕೊಡ್ರಿ. ಯಾಕೆ ಕೊಡ್ತೀರಿ? ನೀವೇನೋ ತಪ್ಪು ಮಾಡಿರಿ? ಯಾಕೆ ಕೊಡ್ತೀರಿ? ನಿಮ್ಮ ಊರನ್ನ ಪೇಷಂಟ್ಗಳಿಗೆ ನೀವು 5,500 ರೂಪಾಯಿ ಹೇಳಿದ್ರಿ ಅಂತ ನಿಮ್ಗೆ 5,500 ರೂಪಾಯಿ ಯಾರು ಹೇಳಕ್ ಸಾಧ್ಯ? ನೀವು ಡಾಕ್ಟರ್ ಸಹ ಹೇಳ್ಬೇಕು, ಯಾರು ಹೇಳಿದ್ರು 5,500 ರೂಪಾಯಿ ನೀವು ಹೇಳಿಲ್ಲ. ನಿಮ್ಗೆ ಯಾರು ಹೇಳಿದ್ರು? ಹೇಳಿರಿ. ನಿಮ್ಮ ಊರನ್ನ ನಮಗೆ ದಾಖಲೆ ಕೊಟ್ಟಾರ. ನಾಳೆ ಲಿಂಗಾಲ್ ಕೇಸ್ ಆಗ್ತದ ಅಂತ ಹೇಳ್ತೀನಿ ಕೇಳ್ರಿ. ನೀವ ಸ್ವಂತ ಬುದ್ಧಿಲೇ ಹೇಳಿರೋ ನಿಮಗೆ ಡಾಕ್ಟರ್ ಹೇಳ್ಯಾರ ಮೇಡಮ್. ಮತ್ತೆ ಸುಳ್ಳು ಹೇಳಾಕತ್ತೀರಿ. ಅವ್ರು ಇನ್ನೇದಾರಲ್ರಿ ಕೇಳ್ತೀನಿ. ಓಕೆ ಸರಿ. ನಮ್ಮೂರ ಆಶಾಗಳು ಈಗ ಅವ್ರ ಸರ್ಗಳು ಏನಂದ್ರೆ ಅವ್ರ ನಿಮ್ಮ ಆಶಾಗಳ ಕಳ್ಸಂದ್ರಿ ಕಳ್ಸಣೆ ನೋಡಿ ಏನ ಹಾಗಿಲ್ಲ ಸರ್ಗಳು ನೀ ಏನು ಮಾಡಿದ್ರು ಅವ್ರು ಹೋಗ್ಬಿಡಂದ್ರ ಅವ್ರು ಹೋಗಿ ಈಗ ಹಣೆ ಹೋಗೋಣ ಬಂದಾರ್ರಿ. ಈಗ 5,000 ರೂಪಾಯಿ ಬೇಡ್ರಿ. ಅವ್ರು 5,000 ರೂಪಾಯಿ ಬೇಡ ಅಂತ ನಾನು ನೇರವಾಗಿ ಹೇಳ್ತಾನೆ. ಅವ್ರ ಮುಂದೆ ಹೇಳ್ತಾರೆ. ಇದಕ್ಕೆ ಉತ್ತರ ಕೊಡ್ತೀನಿ. ಅಲ್ಲೇನು ನೀವು ಸಿಟ್ಟಿನಿಂದ ನೋಡಕ್ ಹೋಗ್ಬೇಡ್ರಿ. ನೀವೇನು ಯಾವ ಮುಖ್ಯಮಂತ್ರಿನೂ ಅಲ್ಲ, ಪ್ರಧಾನಮಂತ್ರಿನೂ ಅಲ್ಲ. ಅವ್ರೇನು ಮಾಡೋದ್ರಿ ನೀವು? ಏನು ಸಿಟಿಲಿ ದಮಾನಿಕೆ ಹಾಕ್ತೀರಿ ಅವ್ರಿಗೆ? ನೀವು ಡಾಕ್ಟರ್ಸ್ ಸೇರಿ ಮಸ್ತತ್ ಮಾಡಾಕ್ತೀರಿ. ಇಲ್ಲಿ ಏನು ಗೌರ್ಮೆಂಟ್ ಹಾಸ್ಪಿಟಲ್ನಿಂದ 5,000 ರೂಪಾಯಿ ಯಾರಿಗೆ ಕೊಡ್ತೀರಿ ನೀವು? ನಿಮಗೆ ಯಾರು 5,000 ರೂಪಾಯಿ ಅಷ್ಟೇ. 5,000 ರೂಪಾಯಿ ನಿಮ್ಗೆ ಯಾರು ಹೇಳ್ಯಾರು ನೋಡ್ರಿ? ಡಾಕ್ಟರ್ ಹೇಳಿದ್ರು ಅಂದ್ರೆ ಡಾಕ್ಟರ್ ಹೇಳ್ಯಾರ ಅಂತ ಹೇಳಿ. ಇಲ್ಲ ಅಂದ್ರೆ ನಿನ್ನ ಕೇಸ್ ಫೈಲ್ ಮಾಡಿಸ್ತೀನಿ. ಸುಮ್ಮನೆ ಆಗಿಲ್ಲ. ನಾ ಹೇಳಿದ್ದೀನಿ ಕರೆಕ್ಟಾಗಿ ಹೇಳ್ರಿ. ನಿಮ್ಗೆ ಯಾರು 5,000 ರೂಪಾಯಿ ಇಸ್ಕೊಂಡ್ ಮಾಡ್ತೀರಿ ಮೇಡಮ್? ಮತ್ತೆ ಸುಳ್ಳು ಹೇಳಾಕ್ತೀರಿ.
ಇದು ಜಮಖಂಡಿ ತಾಲೂಕು ಕೊಳ್ಳೊಳ್ಳಿ ಗ್ರಾಮದ ಆಶಾ ಕಾರ್ಯಕರ್ತರು ಇವ್ರು. ನೋಡ್ರಿ ಅವ್ರು ಇಲ್ಲೇ ಅವ್ರು ಊರನ್ನ ಅವರೇ ಹೇಳಾಗ್ತಾರೆ ನಮ್ಮ ಕಡೆಯಿಂದ 5,500 ರೂಪಾಯಿ ಹೇಳ್ಯಾರ್ರಿ ಅವರು ಸದಕ ಕೊಡ್ಬೇಕು 5,000 ರೂಪಾಯಿ ಅಂತ ಹೇಳ್ಯಾರ. ನಿಮ್ಗೆ ಅಂಗಡಿ ದಾಖಲೆ ಕೊಟ್ಟಿವಿ. ಆಮೇಲೆ ಅವ್ರು ಹೇಳಕ್ ತಯಾರಿಲ್ಲ. ಅವ್ರ ಮುಖ ನೋಡ್ರಿ ನೀವು ಹೆಂಗಾಗಿತ್ತು ನೋಡ್ರಿ ಅವ್ರ ಮುಖ. ಇಲ್ಲಿ ಯಾರ್ದು ಅಂಜಿಕೆ ಒಂದು ಭಯ ಒಂದು ಪ್ಯಾನಿಕ್ ಅವಶ್ಯಕತೆನ ಇಲ್ಲ ಇಲ್ಲಿ. ಆಮೇಲೆ ಅವ್ರು ನೋಡ್ತಾರ ಅವ್ರು ನೋಡುವಂಥ ದೃಷ್ಟಿ ಹೆಂಗಿತ್ತು ಅಂತಂದ್ರೆ ನೀವು ಅದನ್ನ ಹೇಳ್ಬಿಟ್ರಿ ಅನ್ನುವಂಥ ದೃಷ್ಟಿ ಇತ್ತು. ಏನ್ ಮಾಡಾಕತ್ತೀರಿ ನೀವು? ಹಗಲು ಕೂತ್ಕೊಂಡು ದರೋಡಿ ಮಾಡಾಕ್ತೀರಿ ನಾವು ಹಾಸ್ಪಿಟಲ್ ಒಳಗೆ. ನಾಚಿಕೆ ಮಾನ ಮರ್ಯಾದೆ ಇತ್ತು ಅಂದ್ರೆ ನಿಮಗೆಲ್ಲ ಹೆಣ್ಣು ಮಕ್ಕಳದಾರ. ನಿಮಗೂ ಕೂಡ ನಿಮಗೆ ಹೆಂಡತಿನೂ ಹೆಣ್ಣ, ನಿಮ್ಮ ಮಕ್ಕಳು ಹೆಣ್ಣ. ಇಲ್ಲಿ ಬಂದು ಒಬ್ಬರು ಹೆಣ್ಮಕ್ಳ ಕಡೆ 5,000 6,000 ದುಡ್ಡು ತಗೊಳಕತ್ತೀರಿ ಅಂತಂದ್ರೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ್ಬೇಕು ನಿಮ್ಗೆ. ನಮ್ದ ಇದರಿ ಇದ ಊರಿಗೆ ಕೊಟ್ಟರೆ ದುಡ್ಡಿಕ್ಕೆ ನಾ ಪಾಲ್ವಾಗಿದ್ದೆ. ಆಲ್ಬಾನ್ ಒಳಗೆ ಇರ್ತೀರಿ. ಕಡೆಗೆ 3,000 ರೂಪಾಯಿ ಕೊಟ್ರಿ. ಇಲ್ಲಿ 5,000 5,000 ರೂಪಾಯಿ ಕೊಟ್ರಿ.